ಮಣ್ಣು ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದ ಮಗುವನ್ನ ಗಾರ್ಮೆಂಟ್ಸ್ ಕಂಪನಿ ಹೊರತೆಗೆಸಿದ ಅಮಾನವೀಯ ಘಟನೆ ಕೊರಟಗೆರೆಯಲ್ಲಿ ನಡೆದಿತ್ತು. ಈ ಸಂಬಂಧ ನಿನ್ನೆ ಮಗುವಿನ ಸಮಾಧಿಯ ಬಳಿ ಅಧಿಕಾರಿಗಳು ತೆರಳಿ ಸ್ಥಳೀಯರಿಂದ ಮಾಹಿತಿ ಪಡೆದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸುವರ್ಣಮುಖಿ ನದಿ ಮತ್ತು ರಾಜಕಾಲುವೆ ಸರ್ವೆಯ ಜೊತೆ ಬಂಡೆ ಬ್ಲಾಸ್ಟಿಂಗ್ನಿಂದ ಮೃತಪಟ್ಟಿರುವ ಮಗುವಿನ ಪೋಷಕರ ದೂರಿನನ್ವಯ ಕಾನೂನು ರೀತಿ ಪ್ರಕರಣ ದಾಖಲಿಸಿ ತಕ್ಷಣ ವರದಿ ನೀಡುವಂತೆ ಕೊರಟಗೆರೆ ತಹಶೀಲ್ದಾರ್ ಗೋವಿಂದರಾಜು ಮತ್ತು ಪಿಎಸ್ಐ ಮುತ್ತುರಾಜ್ಗೆ ಮಧುಗಿರಿ ಎಸಿ ಸೋಮಪ್ಪ ಕಡಕೋಳ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ಗೋವಿಂದರಾಜು, ತಾಲೂಕು ಪಂಚಾಯತ್ ಇಒ ಶಿವಪ್ರಕಾಶ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅನಂತರಾಜು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಶಮಿ ಉನ್ನೀಸಾ, ಪೊಲೀಸ್ ಇಲಾಖೆಯ ಪಿಎಸ್ಐ ತಿಮ್ಮಯ್ಯ, ಯೋಗೀಶ್ ಭೇಟಿ ನೀಡಿದ್ದಾರೆ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತೊಂದರೆ ಅವ್ರಿಗೆ ಬದುಕಿಗೆ ಅರ್ಹತೆನೇ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ. ಚನ್ನದಾಸ ಎಸ್ಸಿಗೆ ಬರ್ತಾರಣ್ಣ. ಚನ್ನದಾಸ ಎಸ್ಸಿಗೆ ಬರೋದು, ಆದ್ರೆ ಅವರು ದೊಂಬಿದಾಸ ಅಂತ ಅವ್ರ ಕುಟುಂಬದಲ್ಲಿ ಎರಡು ತರ ಇದೆ. ಅಲ್ಲಿ ನಾನ್ ಬೇಡ ಮಧ್ಯಾಹ್ನ ಸ್ಟಾರ್ಟಿಂಗ್ ಸೇರಿ ಮಾಡಿದಾಗ ಅವ್ರಿಗೆ ಚನ್ನದಾಸರಿಗೆ ಬರ್ತಾರೆ ಅಂತ ಹೇಳ್ತಾರೆ. ಈಗ ಶೂಟ್ ಡಾಕ್ಯುಮೆಂಟ್ ಬಿಡಿ ಸರ್, ಅದ್ರ ಮೇಲೆ ಹೋಗೋಣ. ಬೇರೆ ಯಾಕೆ ಮುಚ್ಚಿದ ಮೇಲೆ ತಾಯಿದ ಹತ್ರ 3 ಸರಿ ಮಣ್ಣು ಹಾಕ್ಸಿದೆ. 3 ಸರಿ ಮಣ್ಣು ಹಾಕ್ಸಿದ್ಮೇಲೆ ಅವ್ರು ಅತ್ಲಿಂದ ಓಡ್ ಬಂದ್ರು. ಏನ್ ಮಾಡ್ತಿದ್ರ ಅಂತ ಕೇಳಿದ್ದಕ್ಕೆ ನಾವೇನ್ ಮಂದಿ ಸರ್ ಮಣ್ಣು ಮಾಡ್ತಿದ್ವಿ ಸರ್ ಅಂತ ಕೇಳಿದ್ದಕ್ಕೆ, ಯಾರನ್ನ ಕೇಳಿ ಮಣ್ಣು ಮಾಡ್ತಿದ್ರ ಇಲ್ಲಿ ತಗೊಂಡ್ ಆಚಕ್ ಹೋಗ್ರಿ, ಇಲ್ಲ ನಾನು ಫೋನ್ ಮಾಡ್ಬೇಕಾಯ್ತೆ ಬೇರೆಯವ್ರಿಗೆ, ಇವ್ರಿಗೆ ಓನರ್ಗೆ ಫೋನ್ ಮಾಡ್ಬೇಕಂತ ಹೇಳಿದ್ರು. ಸರಿ ಸರ್ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ಇಲ್ಲ ನೀನು ತಗೊಂಡು ಹೋಗ್ಲೇಬೇಕು ಆಚೆಗೆ ಅಂತ ಹೇಳಿದ್ರು. ಸರಿ ಸರ್ ನಾವು ಇದ್ರಾಗೇನೆ ನಾವು ಮಾತಾಡಕ್ ಬರ್ದಂಗೆ ತಗೋಬೋದು ಸರ್. ಇದು ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಬರ್ತದಲ್ಲ ರೋಲು ನೋಡಿ, ಸೇಮ್ ರೋಲ್ ತಗೊಂಡೋಗಿ ಎತ್ಕೊಂಡೋಗಿ ನಾನು ಸುಡಕ್ಕೆ ಅವಕಾಶ ಕೊಡಲ್ಲ ಅಂತನಲ್ಲ ಅವನು, ಮಶಾಣ ಕಾಯುವಂತ. ಇವ್ರ ಮೇಲೆ ಜಗಳಕ್ಕೆ ಹೋಗೋರು ಸರ್ ಅವರು. ಇವಾಗ ಫೋನ್ ಮಾಡಿದ್ರು, ಇವಾಗ ಕರೆದ ಸರಿಗಳು ಸರ್ ನಂಬರ್ ಇಲ್ಲೇ ನೆಗ್ಲಿಜೆನ್ಸಿ ಯಾಕೆ ಅಂತ ಸರ್ FIR ಅಲ್ಲಿ ಏನ್ ಕೊಟ್ರೆ ಅದನ್ನ ಮಾಡ್ಕೊಬಿಡ್ಲಿ. ತನಿಖೆ ಒಳಗೆ ಏನಾಯ್ತು ಅದು ಬರುತ್ತೆ. ನಾನು ಹೇಳಿದ್ದೀನಲ್ಲ, ಫಸ್ಟ್ FIR ಮಾಡ್ತೀವಿ. ನೀವು ಕಲ್ ಜಾಸ್ತಿ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಇನ್ಸ್ಪೆಕ್ಟರ್ ಮಾತಾಡಿ ಆಯ್ತಾ, ಇಮಿಡಿಯೇಟ್ ಆಗಿ ಇದು ಮಾಡಿ. ನಾನು ಬೆಳಿಗ್ಗೆನೆ ಹೇಳಿದ್ದೀನಿ. ಹಲೋ, ನಾನು AC ಮಾತಾಡ್ತಾ ಇದ್ದೀನಿ. ಈಗ ಫಸ್ಟ್ ಅವರು ಏನವ್ರು ನೊಂದವ್ರು ಇದ್ದಾರೆ, ಅವ್ರು ಬಂದು ಏನು ಅವ್ರು ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ಫಸ್ಟ್ FIR ದರ್ಜ್ ಮಾಡ್ಕೊಳ್ಳಿ. ನೀವು ಇಮಿಡಿಯೇಟ್ ಆಗ್ಬೇಕು. ಏನ್ರಿ ಇದು 24 hours ಆದ್ರೂ ನೀವು ಮಾಡ್ಕೊಂಡಿಲ್ಲ. ಅವ್ರು ಬಂದು ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಯ್ತು, ಈಗ ಇಲ್ಲಿ ಆಯ್ತು ಬಿಡಿ. ಈಗ ನೋಡಿ, ನೀವು ಮಾತಾಡಿ ಅವರಿಗೆ ಆಯ್ತಾ, ಎನ್ಶೋರ್ ಮಾಡಿಬಿಟ್ಟು ಈಗ ಇಮಿಡಿಯೇಟ್ ಫಸ್ಟ್ ಅದನ್ನ ಇದು ಮಾಡ್ಕೊಳ್ಳಿ, ಕೇಸ್ ದಾಖಲು ಮಾಡ್ಕೊಳ್ಳಿ. ಓಕೆ. ಒಳ್ಳೆ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಏನು ಬ್ಲಾಸ್ಟಿಂಗ್ ಆಗಿದೆ, ಆ ಬ್ಲಾಸ್ಟ್ ಆಗಿರೋದ್ರಿಂದ ಅದು ಒಂದು ಶಬ್ದಕ್ಕೆ 3 ತಿಂಗಳ ಹಸು ನೀಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ತಹಸೀಲ್ದಾರರಿಗೆ ಅದರ ಮಾಹಿತಿಯನ್ನು ಕೇಳಿದ್ದೀವಿ. ವರದಿ ಬಂದ ತಕ್ಷಣ ನಾನು ಪರಿಶೀಲನೆ. ಈಗಾಗಲೇ ನಾವು ಕೆಲವು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಎಲ್ಲ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಎಷ್ಟು ಹಿಡುವಳಿ ಜಮೀನುಗಳಿದ್ದಾವೆ ಮತ್ತು ವಾಸಕ್ಕೆ ಯೋಗ್ಯವಾದ ಮನೆಗಳು ಇರತಕ್ಕಂಥವು ಮತ್ತು ಹಿಡುವಳಿ ಜಮೀನು ಇರತಕ್ಕಂಥವು ನಾವು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಯಾರು ಮಾಲೀಕರಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ಲಿ ಒಂದು ಇದನ್ನು ಕೊಟ್ಟಿದ್ದೀವಿ. ಏನಂದರೆ ಅದರಲ್ಲಿ ನಿಬಂಧನೆಗಳಿದ್ದಾವೆ, ಕಂಡೀಷನ್ಗಳಿದ್ದಾವೆ. ಕಂಡೀಷನ್ಗಳನ್ನು ಮೀರಿ ಯಾರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸ್ಪಷ್ಟವಾದ ಡೈರೆಕ್ಷನ್ ಕೂಡ ಕೊಟ್ಟದಾಗಿದೆ. ಸೊ ಅದಕ್ಕೂ ಮೀರಿ ಏನು ಸುತ್ತಮುತ್ತಲಿನ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ ಅಂತಕ್ಕಂಥದ್ದು ಮಾಹಿತಿ ಬಂದ ತಕ್ಷಣ ನಾವು ಅದನ್ನು ಸ್ಪಾಟ್ ವಿಸಿಟ್ ಮಾಡ್ತೀವಿ. ಮಾಡಿ ಪರಿಶೀಲನೆ ಮಾಡಿ ಅದು ಸತ್ಯಾಸತ್ಯತೆ ಇದೆಯೋ ಇಲ್ಲೋ ಅಂತ ತಿಳ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ.